ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದಿಡೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನು ಬೆಳೆಸಿರುವಂಥದ್ದು ನಂಜನಗೂಡು ಸಮೀಪದ ಹೆಮ್ಮರಗಾಲಕ್ಕೆ. ಬೆಂಗಳೂರಿನಿಂದ ಹೆಮ್ಮರಗಾಲಕ್ಕೆ ಬರಬೇಕಿದ್ರೂ ನಾವು ನಂಜನಗೂಡನ್ನು ತಲುಪಬೇಕು. ನಂಜನಗೂಡಿಗೆ ಬರುವ ಮಾರ್ಗವನ್ನು ಕಳೆದ ವಾರ ನೋಡಿದ್ವಿ. ಆದರೂ ಮತ್ತೊಮ್ಮೆ ಮಾರ್ಗ ಹಾಗೂ ಬಸ್ಸುಗಳ ವ್ಯವಸ್ಥೆಯನ್ನು ಗಮನಿಸಿಬಿಡೋಣ. ಬೆಂಗಳೂರಿನಿಂದ ನಂಜನಗೂಡಿಗೆ ಕೆಲ ಬಸ್ಸುಗಳಿವೆ. ಇದರ ಹೊರತಾಗಿ ನಾವು ಮೈಸೂರನ್ನು ತಲುಪಿಕೊಂಡರೆ ಅಲ್ಲಿಂದ ನಂಜನಗೂಡಿಗೆ ಕೇವಲ 20 ಕಿಲೋಮೀಟರ್. ಹಾಗಿದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಬಸ್ಸುಗಳ ವಿವರವನ್ನು ನೋಡೋಣ. ಐರಾವತ ಹೊರಡುವ ಸಮಯ ಮಧ್ಯಾಹ್ನ 3ಕ್ಕೆ, 3:15ಕ್ಕೆ, ಸಂಜೆ 6ಕ್ಕೆ, 6:15ಕ್ಕೆ, ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳು ಸಿಗುತ್ತವೆ. ಇದರ ದರ 270ರಿಂದ 300 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ 3:35ಕ್ಕೆ, 4ಕ್ಕೆ, ಹೀಗೆ ಇವು ಕೂಡ ಅರ್ಧ ಗಂಟೆಗೊಮ್ಮೆ ಲಭ್ಯ. ಇದರ ದರ 100ರಿಂದ 120 ರೂಪಾಯಿ. ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆಗೂ ಸಮಸ್ಯೆ ಏನಿಲ್ಲ. ಬಂದವರು ಅತಿ ಕಡಿಮೆ ದರದಲ್ಲಿ ಈ ಬಾಲಾಜಿ ಲಾಡ್ಜ್ನಲ್ಲಿ ಉಳಿದುಕೊಳ್ಳಬಹುದು. ಇಲ್ಲಿ AC ರೂಮ್ಗೆ 700 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನ್ ACಗೆ 400 ರೂಪಾಯಿ ಮಾತ್ರ. ನಾವೀಗ ಬಂದಿರತಕ್ಕಂಥದ್ದು ಹೆಮ್ಮರಗಾಲ ಅನ್ನುವಂಥ ಗ್ರಾಮಕ್ಕೆ. ಬಹಳ ಅಪರೂಪದ ಗ್ರಾಮ. ಯಾಕೆ ಅಂತಂದರೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ನೆಲೆಸಿದ್ದಾನೆ. ವೇಣುಗೋಪಾಲ ಸ್ವಾಮಿ ಸಂತಾನವನ್ನು ಕರುಣಿಸ್ತಾನೆ ಅನ್ನುವಂಥ ಮಹತ್ತರವಾದ ನಂಬಿಕೆ ಇದೆ. ಬನ್ನಿ ಆ ದೇವರ ದರ್ಶನವನ್ನು ಮಾಡ್ತಾ ಆ ಸ್ವಾಮಿಯ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಈ ಕ್ಷೇತ್ರವನ್ನು ಕೌಂಡಿನ್ಯ ಕ್ಷೇತ್ರ ಅಂತ ಕರೀತಾರೆ. ಯಾಕೆ ಅಂದರೆ ಕೌಂಡಿನ್ಯ ಮಹರ್ಷಿಗಳು ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ದರು ಅನ್ನೋ ಕಾರಣಕ್ಕೆ. ಅಷ್ಟೇ ಅಲ್ಲ, ಕೌಂಡಿನ್ಯ ಮಹರ್ಷಿಗಳ ಜೊತೆಗೆ ಅನೇಕ ಋಷಿವರಿಯರು ಅವರ ಜೊತೆ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಒಬ್ಬ ದೈತ್ಯ ರಾಕ್ಷಸ ಅವರ ಯಾಗಗಳಿಗೆ ಅಡ್ಡಿ ಮಾಡ್ತಾ ಇದ್ದಂತೆ. ಆ ಅಡ್ಡಿಯನ್ನು ಸರಿಪಡಿಸಲಿಕ್ಕೆ ಯಾವುದೇ ಮಾರ್ಗ ಇರಲಿಲ್ಲ. ಆಗ ಆ ಋತ್ವಿಕರೆಲ್ಲ ಕೌಂಡಿನ್ಯ ಮಹರ್ಷಿಗಳನ್ನು ಕೇಳಿದ್ರು, ಸ್ವಾಮಿ ಇದಕ್ಕೆ ಪರಿಹಾರ ಇಲ್ವಾ ಅಂತ. ಆಗ ಕೌಂಡಿನ್ಯ ಮಹರ್ಷಿಗಳು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸನ್ನು ಮಾಡಿದ್ರಂತೆ. ಈ ಕಥೆಯನ್ನು ಎಡತಲೆ ಅನ್ನುವಂಥ ಗ್ರಾಮದಲ್ಲಿ ಲಕ್ಷ್ಮೀಕಾಂತನನ್ನು ದರ್ಶನ ಮಾಡಿದಾಗ ನಾನು ನಿಮ್ಮ ಮುಂದೆ ವಿವರಿಸಿದ್ದೆ. ಅದೇ ಕಥೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋದಾದರೆ, ಆಗ ಶ್ರೀಮನ್ನಾರಾಯಣ ಆ ರಾಕ್ಷಸ ಸಂಹಾರಕ್ಕಾಗಿ ಧರೆಗೆ ಇಳಿತಾನೆ. ಆ ಕಥೆಯನ್ನು ಪ್ರದಕ್ಷಿಣೆ ಮಾಡ್ತಾ ನೋಡೋಣ ಬನ್ನಿ. ಈ ದೇವಾಲಯ ಬಹಳ ವಿಶಿಷ್ಟವಾದ ದೇವಾಲಯ. ಪುರಾಣ ಹಿನ್ನೆಲೆ ಉಳ್ಳಂಥ ಬಹಳ ಪವಿತ್ರ ದೇವಾಲಯ. ಇಲ್ಲಿ ನೋಡಿ, ನಾವು ಪ್ರದಕ್ಷಿಣೆ ಮಾಡ್ತಾ ನಾವು ಪ್ರಾಕಾರದ ಮುಂದೆ ಬಂದರೆ ನಾವಿಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾಣ್ತೀವಿ. ಚರ್ಮರೋಗ ಮತ್ತು ಕುಷ್ಠರೋಗ ಈ ಥರ ಯಾವುದೇ ವ್ಯಾಧಿ ಇದ್ದರೆ ಇಲ್ಲಿ ಮಂಗಳವಾರದ ದಿವಸ ಪೂಜೆ ಮಾಡಿಸ್ಕೊಂಡ್ರೆ ಆ ಕಾಯಿಲೆ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಸಾಧಾರಣವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ ಕೂಡಲೇ ಚರ್ಮರೋಗ ವಾಸಿಯಾಗುತ್ತೆ, ಕಾಯಿಲೆಗೋಸ್ಕರನೇ ಸುಬ್ರಹ್ಮಣ್ಯನ ದರ್ಶನ ಮಾಡೋದು ಅನ್ನುವಂಥ ನಂಬಿಕೆಗಳಿವೆ. ಇಲ್ಲೂ ಕೂಡ ಈ ಹುತ್ತದ ಮಣ್ಣನ್ನು ಮೈಗೆ ಲೇಪಿಸಿಕೊಂಡ್ರೆ ಚರ್ಮರೋಗ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ನಮೋ ಸುಬ್ರಹ್ಮಣ್ಯ ನಮೋ ಸುರವರೇಣ್ಯ ನಮೋ ಪಾರ್ವತಿ ತನಯ ಶ್ರೀ ಕಾರ್ತಿಕೇಯ
ಗುಹಸ್ಕಂದ ಗಾಂಗೇಯ ಗಂಗಾಸುತೇಶ ಕುಕ್ಕೆ ನಿವಾಸ ನಮಸ್ತೆ ನಮಸ್ತೆ. ನಮೋ ಸುಬ್ರಹ್ಮಣ್ಯ ನಮೋ ಸುರವರೇಣ್ಯ ನಮೋ ಪಾರ್ವತೀ ತನಯ ಶ್ರೀ ಕಾರ್ತಿಕೇಯ. ಗುಹಸ್ಕಂದ ಗಾಂಗೇಯ ಗಂಗಾಸುತೇಶ ಕುಕ್ಕೆ ನಿವಾಸ ನಮಸ್ತೆ ನಮಸ್ತೆ. ಆ ಕಥೆಯನ್ನು ನಾವು ಮುಂದುವರಿಸಿ ನೋಡೋದಾದರೆ, ಆ ದೈತ್ಯನ ಸಂಹಾರಕ್ಕಾಗಿ ಆ ವಿಷ್ಣು ಧರೆಗೆ ಅವತರಿಸಿದಂತಹ ವಿಷ್ಣು ಆ ದೈತ್ಯನನ್ನು ಸಂಹರಿಸಿದ. ಆ ದೈತ್ಯ ಬಹಳ ಬೃಹದಾಕಾರವಾದಂತಹ ಶರೀರವನ್ನು ಹೊಂದಿದ್ದನಂತೆ. ಆ ಶರೀರವನ್ನು ಕತ್ತರಿಸುವಾಗ ಆ ರಾಕ್ಷಸನ ಬಲಗಾಲನ್ನು ಕತ್ತರಿಸಿ ತನ್ನ ಬಲಭಾಗಕ್ಕೆ ಬಿಸಾಕಿದನಂತೆ. ಹಾಗೆ ಬಿಸಾಟಿದಂತಹ ಕಾಲು ಬಿದ್ದ ಕಾರಣದಿಂದಲೇ ಹೆಮ್ಮರ ಕಾಲು ಅನ್ನುವಂಥ ಹೆಸರು ಆ ಪ್ರದೇಶಕ್ಕೆ ಖ್ಯಾತಿಯಾಯಿತು. ಆ ಕಾರಣಕ್ಕೇ ಈ ಪ್ರದೇಶವನ್ನು ಹೆಮ್ಮರಗಾಲ ಅಂತ ಕರೀತಾರೆ. ಅಂದಹಾಗೆ ಈ ಹೆಮ್ಮರಗಾಲದಲ್ಲಿ ವಿಶೇಷವಾಗಿ ನೆಲೆಸಿರ್ತಕ್ಕಂಥದ್ದು ವೇಣುಗೋಪಾಲ ಸ್ವಾಮಿ. ಆ ಸ್ವಾಮಿಯ ದರ್ಶನವನ್ನು ಮಾಡೋಣ, ಆ ಸ್ವಾಮಿಯ ವಿಶೇಷತೆಯನ್ನು ನಾವೀಗ ತಿಳಿಯೋಣ. ಈ ಕ್ಷೇತ್ರದ ಪ್ರಭಾವವನ್ನು ಕಂಡು ಪಾಳೆಗಾರರೇ ಬೆರಗಾಗಿ ಸಂತಾನ ಅಪೇಕ್ಷೆಗೆ ಈ ವೇಣುಗೋಪಾಲ ಸ್ವಾಮಿಯಲ್ಲಿಗೆ ಬಂದಿದ್ದರು ಅಂತಾರೆ. ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ಸು ಮನೆಗೆ ತೆರಳಿದ್ರೆ ಕೆಲವೇ ದಿನಗಳಲ್ಲಿ ಸಂತಾನ ಈಡೇರುತ್ತೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ.